ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಫ್ರಂಟನ್ನು ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರಂಟ್ ಏನಪ್ಪ ಅಂದರೆ ಬ್ಯಾಕಲ್ಲಿ ಡ್ರಾಪ್ ನೆಕ್ ಬಂದು ಫ್ರಂಟು ಡೀಪ್ ಇರೋದ್ರಿಂದ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ಕಟಿಂಗ್ ವಿಡಿಯೋನ ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಅದನ್ನು ಮೊದಲು ಹಾಕಬೇಕಾಯಿತು. ಸೊ ಇವಾಗ ನನಗೆ ಕಟಿಂಗ್ ವಿಡಿಯೋನ ಹಾಕ್ತಾಯಿದ್ದೀನಿ. ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ. ಈಗ ನಾನು ಇದನ್ನು ಬ್ಲೌಸ್ 37 ಇಂಚಸ್ ಇರೋದ್ರಿಂದ ಈ ಸೈಜಿನ ಬ್ಲೌಸಿಗೆ ಯಾವ ಪಾರ್ಟ್ನ ಎಷ್ಟು ಇಟ್ಕೋಬೇಕು, ಶೋಲ್ಡರ್ನ ಎಷ್ಟು ಇಟ್ಕೋಬೇಕು, ಆರ್ಮೋಸ್ನ ಎಷ್ಟು ಇಟ್ಕೋಬೇಕು, ಡೀಪು ಇವ್ರಿಗೆ ಎಷ್ಟು ಬರುತ್ತೆ ಅದನ್ನೆಲ್ಲ ಡೀಟೇಲಾಗಿ ನಿಮಗೆ ಒಂದು ಬ್ಲೌಸಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಬ್ಯಾಕಲ್ಲಿ ಡ್ರಾಪ್ ನೆಕ್ ಹೇಳಿದ್ದಾರೆ. ಆ ಡ್ರಾಪ್ ನೆಕ್ಕಿಗೆ ಬೇಕಾದಂಥ ಮೆಷರ್ಮೆಂಟ್ ಇದು ಅಂತ ಹೇಳಿ ಫ್ರಂಟ್ ಪಾರ್ಟ್ನ ಎಷ್ಟೆಷ್ಟು ಇಟ್ಕೋಬೇಕು ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ. ನಾನಿವಾಗ ಲೈನಿಂಗ್ನ ತೊಗೊಂಡಿದ್ದೀನಿ, ಕಾಟನ್ ಲೈನಿಂಗು. ಕಾಟನ್ನ ಯೂಸ್ ಮಾಡಿ ಬ್ಲೌಸ್ಗಳಿಗೆ ಸಿಂಥೆಟಿಕ್ನ ಖಂಡಿತ ಯೂಸ್ ಮಾಡ್ಕೋಬೇಡಿ. ನಾನು ಫ್ರಂಟ್ನ ಮೊದಲು ಕಟ್ ಮಾಡ್ತಾ ಇರೋದ್ರಿಂದ ಫ್ರಂಟ್ನ ತೊಗೊಂಡಿದ್ದೀನಿ. ಈ ರೀತಿ ಓಪನ್ ಇರೋದನ್ನ ನನ್ನ ಕಡೆ ಮಾಡಿ ಇಟ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟ್ ಕಟ್ ಮಾಡೋದಕ್ಕೋಸ್ಕರ. ಮೊದಲಿಗೆ ನಾನು ಇಲ್ಲಿ ಒಂದು ಲೈನ್ಸ್ನ ಹಾಕೋತಾ ಇದ್ದೀನಿ. ಎಡ್ಜಸ್ಸಿಗೆ ಒಂದು ಲೈನ್ಸ್ ಹಾಕೊಳ್ಳಿ, ಯಾಕಂದರೆ ಈ ರೀತಿ ಕ್ರಾಸ್ ಆಗಿರುತ್ತಲ್ಲ, ಈ ಕ್ರಾಸ್ ಆಗಿರೋದಕ್ಕೆ ಒಂದು ಲೈನ್ಸ್ನ ಹಾಕೋಬೇಕು. ಈ ರೀತಿಯಾಗಿ ಒಂದು ಲೈನ್ಸ್ನ ಹಾಕೊಳ್ಳಿ. ಅದೇ ರೀತಿ ಇಲ್ಲೂ ಕೂಡ ಒಂದು ಲೈನ್ಸ್ನ ಹಾಕೊಳ್ಳಿ. ಫ್ರಂಟ್ ಲೆಂತ್ ಬಂದು 14 ಇಂಚು. ಈ 14 ಇಂಚು ನಾನು ಬಾಡಿ ಅಳತೆ ತೊಗೊಂಡಿರೋದ್ರಿಂದ ಅದಕ್ಕೆ 1/2 ಇಂಚ್ ಅಷ್ಟೇ ಸೇರಿಸಿ 14.5 ಇಂಚನ್ನು ಇಟ್ಕೋಬೇಕಾಗತ್ತೆ. ಬಾಡಿ ಅಳತೆ ತೊಗೊಂಡ್ರೆ ಮಾತ್ರ ಅಷ್ಟು ಇಟ್ಕೊಳ್ಳಿ. ಅಳತೆ ಬ್ಲೌಸಲ್ಲಾದರೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಈ 14 ಇಂಚಿಗೆ ಒಂದು ಲೆಂತಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸ್ಟ್ರೈಟಾಗೆ ಮಾರ್ಕ್ ಮಾಡ್ಕೊಳ್ಳಿ. ನೀವು ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಈ ಲೈನ್ಸ್ನ ಹಾಕ್ಕೊಳ್ಳೋದು. ಅದಾದಮೇಲೆ ಅವರಿಗೆ ಡೀಪ್ ಬಂದು 2 ಇಂಚು, ಡ್ರಾಪ್ ನೆಕ್ ಆಗಿರೋದ್ರಿಂದ 2 ಇಂಚನ್ನು ಇಟ್ಕೋತಾ ಇದ್ದೀನಿ. 2 ಇಂಚ್ ಇಟ್ಕೊಳ್ಳಿ, ಯಾವುದೇ ಶೋಲ್ಡ್ರು ಡ್ರಾಪ್ ಆಗಲ್ಲ. ಯಾಕೆ ಅಂದರೆ ಕ್ಲೋಸ್ ನೆಕ್ ಆಗಿರೋದ್ರಿಂದ. ಅದಾದಮೇಲೆ ಶೋಲ್ಡರು ಕಸ್ಟಮರ್ ಎಷ್ಟು ಕೇಳ್ತಾರೆ ಅಷ್ಟನ್ನ ಇಡ್ಬೋದು. ಆದರೆ ನಾನು ಇವರ ಮೆಷರ್ಮೆಂಟಿಗೆ ನಾನು 3/4 ಇಂಚನ್ನು ಇಡ್ತಾಯಿದ್ದೀನಿ ಸ್ಟಿಚ್ಚಿಂಗಾಗಿ. ಸ್ಟಿಚ್ಚಿಂಗ್ ಹೋದ್ಮೇಲೆ ನಮಗೆ 2.5 ಇಂಚು ಉಳ್ಕೊಳ್ಳುತ್ತೆ ಶೋಲ್ಡರು. ನೆಕ್ಸ್ಟ್ ಬಂದು ನಮಗೆ ಫ್ರಂಟ್ ಡೀಪು. ಈ ಡೀಪ್ ಬಂದು ನನಗೆ ಅವರು 7.5 ಕೇಳಿದ್ದಾರೆ. ಸೊ ಈ ಮೆಷರ್ಮೆಂಟಿಗೆ 7.5 ಬೇಕು. ಸೊ 7.5ಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇವರಿಗೆ ಬ್ರಾಡ್ ಬಂದು 3 ಇಂಚು, 3 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಈ ಥರ ಬರೋವಂಥ ಬ್ಲೌಸ್ಗಳಿಗೆ ನಾನು ಹೇಳ್ತಾ ಇರೋದು. ನಾನು ಹಿಂದಿನ ವಿಡಿಯೋದಲ್ಲಿ ಒಂದು 35 ಇಂಚಸ್ ಬ್ಲೌಸಿಗೆ ನಾನು 6 ಇಂಚನ್ನು ಇಳಿಸಿದ್ದೆ ಡೌನ್ ಮಾಡಿ. ಯಾಕೆ ಅಂದರೆ ಅವ್ರದ್ದು ಕೈ ದಪ್ಪ ಇತ್ತು ಅಂತ ಹೇಳಿ. ಈಗ ನಾವು ಇವರ ಬ್ಲೌಸಿಗೆ 5 ಇಂಚು 5/4 ಇಂಚು ಬೇಕಾಗತ್ತೆ. 5/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾವುದು ಸ್ಲೀವ್ಸಿನ ರೌಂಡು 16 ಇಂಚ್ ಬರುತ್ತೆ, 8 ಇಂಚ್ ಬರುತ್ತೆ ಅಂಥವ್ರಿಗೆ ಇಷ್ಟು ಬೇಕಾಗತ್ತೆ. ಯಾರ ಸ್ಲೀವ್ಸು ಮೆಷರ್ಮೆಂಟು ಕಡಿಮೆ ಇರುತ್ತೋ ಅವರಿಗೆ ಲೆಂತು ಕಡಿಮೆ ತೊಗೊಳುತ್ತೆ. ಅದನ್ನು ನಾವು ಈ ರೀತಿ ಚೆಕ್ ಮಾಡಿಕೊಂಡು ಆರ್ಮೋಸ್ ಲೆಂತ್ನ ಇಳಿಸ್ಕೋಬೇಕು. ಈಗ ಇವರಿಗೆ ಚೆಸ್ಟ್ ಮೆಷರ್ಮೆಂಟ್ ಬಂದು ಡಿವೈಡ್ ಮಾಡಿದ್ರೆ 37.5 ಇಂಚಿಗೆ ಡಿವೈಡ್ ಮಾಡಿದ್ರೆ ನಮಗೆ 9/4 ಇಂಚು 1 ಪಾಯಿಂಟು ಬರುತ್ತೆ. 9/4 1 ಪಾಯಿಂಟು ಇಷ್ಟು ಇವ್ರದ್ದು ಮೆಷರ್ಮೆಂಟು. ಯಾಕಂದರೆ 37.5 ಇಂಚು ಮೆಷರ್ಮೆಂಟ್ ಇರೋದ್ರಿಂದ. ಸೊ ಈ ಮೆಷರ್ಮೆಂಟು ನಮಗೆ ಆರ್ಮೋಸ್ ರೌಂಡು ಪ್ಲಸ್ ಡೀಪ್ ರೌಂಡು, ಈ ರೌಂಡಿಗೆ ನಾವು ಮಾರ್ಕ್ನ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಾವು ಲೈನ್ಸ್ ಹಾಕ್ಕೊಳ್ಳೋಣ. ಈ ರೀತಿ ಲೈನ್ಸ್ ಆದಮೇಲೆ ನಾವು ಈ ಸ್ಕೇಲಲ್ಲಿ ನಾವು ಕರೆಕ್ಟಾಗಿ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ನೀವು ಮಾರ್ಕ್ ಮಾಡ್ಕೊಂಡಾದಮೇಲೆ ಒಂದ್ಸಲ ನಾವು ಆರ್ಮೋನ್ಸನ್ನು ಚೆಕ್ ಮಾಡಬೇಕಾಗತ್ತೆ. 8 ಇಂಚು ಕರೆಕ್ಟಾಗಿ ಬರ್ತಾ ಇದೆ. ಸೊ ನನಗೆ ನಾರ್ಮಲ್ ಬ್ಲೌಸಿಗೆ ಬೇಕಾದಂಥ ಮೆಷರ್ಮೆಂಟ್ ಇದು. ಈಗ ನಾವು ರೌಂಡಿಗೂ ಕೂಡ ಮಾರ್ಕ್ನ ಮಾಡ್ಕೊಳ್ಳೋಣ ಈ ರೀತಿ. ನೆಕ್ಸ್ಟ್ ಬಂದು ನಮಗೆ ಇಲ್ಲಿಂದ 7 ಇಂಚಿದೆ,
ನಮಗೆ ಲೆಂತ್ 7 ಇಂಚಿದೆ. ಬೈಂಡಿಂಗ್ ಪಟ್ಟಿಗೆ ನಾವು ಎಷ್ಟು ಇಂಚಿಗೆ ನಾವು ಬೈಂಡಿಂಗ್ ಪಟ್ಟಿನ ಬಿಡಬೇಕಾಗುತ್ತೆ ಅನ್ನೋದಾದರೆ 1.5 ಇಂಚು ಮೇಲ್ ತೊಗೊಳ್ಳಿ. 1.5 ಇಂಚು ಮೇಲ್ ತೊಗೊಂಡ್ರೆ ನಮಗೆ 5.5 ಇಂಚು ಉಳ್ಕೊಳ್ಳುತ್ತೆ. ಸೊ ಈಗ ಅದಕ್ಕೂ ಕೂಡ ಒಂದು ಕರೆಕ್ಟಾಗಿ ಲೈನ್ಸ್ನ ಶೇಪಿಗೆ ಈ ರೀತಿ ಸ್ಕೇಲ್ ಇದ್ದರೆ ಸ್ಕೇಲ್ ಯೂಸ್ ಮಾಡಿಕೊಂಡು ಶೇಪ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಇಲ್ಲಿ ಸೆಂಟರ್ನ ಇಟ್ಕೊಂಡು ಸೆಂಟರಿಂದ 3/4 ಇಂಚ್ ಇರೋದ್ರಿಂದ ಈ ಸೆಂಟರ್ನ ತೊಗೊಳ್ಳಿ. ನೆಕ್ಸ್ಟ್ ಶೋಲ್ಡರ್ನ ಸೆಂಟರ್ನ ತೊಗೋಬೇಕು. ಕಪ್ಸ್ ಡಾಟ್ನ ಇಟ್ಕೋಬೇಕಾಗುತ್ತೆ. ಕಪ್ಸಿನ ಡಾಟ್ ಸೈಜ್ ಬಂದು ನಮ್ಗೆ ಎಷ್ಟು ಬರುತ್ತೆ ಅಂದರೆ ಇವರ ಮೆಜರ್ಮೆಂಟಿಗೆ 10.5 ಇಂಚು ತೊಗೊಳುತ್ತೆ. ಈ 10.5 ಇಂಚಿಗೆ ನಾವು ಸೆಂಟ್ರಿಗೆ ಮಾರ್ಕ್ನ ಮಾಡ್ಕೋಬೇಕು. ಇಲ್ಲೂ ಕೂಡ ನಾವು 4 ಕಡೆ 4 ಡಾಟ್ಸ್ ಆಗಿರೋದ್ರಿಂದ 4 ಕಡೆನೂ ಮಾರ್ಕ್ನ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಈ ಡಾಟ್ ಮಾತ್ರ ಸ್ವಲ್ಪ ಕ್ರಾಸಾಗಿ ಬರಲಿ ಮಾರ್ಕು. ಇದು ಕೂಡ 1/4 ಇಂಚಿಗೆ ಕ್ರಾಸಾಗಿ ಮಾರ್ಕ್ನ ಮಾಡ್ಕೊಳ್ಳಿ. ಈಗ ಇವೆಲ್ಲವೂ ನಮಗೆ 2 ಇಂಚಸ್ ಅಷ್ಟೇ ಗ್ಯಾಪ್ನ ತೊಗೊಳುತ್ತೆ, ಬೇರೆ ಜಾಸ್ತಿ ಇಲ್ಲ. 2 ಇಂಚಸ್ಸಿಗೆ ನಾವು ಗ್ಯಾಪ್ನ ಬಿಡಬೇಕು. ಇವು 3 ಡಾಟು ಒಂದೇ ಸೇಮ್ ಇರುತ್ತೆ. ಸೊ ಇದು ಮಾತ್ರ ಚೇಂಜ್ ಇರುತ್ತೆ. 4 ಇಂಚು ಇಲ್ಲಿಂದ ಡೌನ್ ಇರೋದ್ರಿಂದ 2.5 ಇಂಚಿಗೆ ಮಾರ್ಕ್ ಮಾಡಿದ್ರೆ ನಮಗೆ 1.5 ಇಂಚು ಡಾಟ್ನ ಪಾಯಿಂಟ್ ಬರುತ್ತೆ. ಇವೆಲ್ಲ 2 ಇಂಚ್ ಬಂದರೆ ಇದು ಮಾತ್ರ 1 ಇಂಚ್ ಬರುತ್ತೆ. ಇವರಿಗೆ ಚೆಸ್ಟ್ನ ಮೆಷರ್ಮೆಂಟ್ ಬಂದು ಈ ಲಾಸ್ಟ್ ಡಾಟಿನ ಚೆಸ್ಟಿಗೆ ಎಷ್ಟು ತೊಗೊಳುತ್ತೆ ಅಂದರೆ 1.5 ಇಂಚು ತೊಗೊಳುತ್ತೆ ಡಾಟಿನ ಪಾಯಿಂಟು. ಇದು ತುಂಬ ಇಂಪಾರ್ಟೆಂಟು. ಯಾರಿಗೆ ಎಷ್ಟು ತೊಗೊಳುತ್ತೆ ಅನ್ನೋದು, ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ತೊಗೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಇದು ಕೂಡ ಇಲ್ಲಿ ಈ ರೀತಿಯಾಗಿ ಲೈನ್ಸ್ನ ಹಾಕ್ಕೋಬೇಕು ಡಾಟಿಗೆ. ಈ ರೀತಿ ಡಾಟಿಗೆ ಮಾರ್ಕ್ ಹಾಕ್ಕೊಂಡಾದ್ಮೇಲೆ ನೀವು ಈ ರೀತಿ ಒಳಗಡೆ ಒಂದು ಸ್ವಲ್ಪ ಶೇಪ್ನ ತಗೊಳ್ಳಿ. ಈ ರೀತಿ ಇದಿಷ್ಟು ಫ್ರಂಟ್ ಪಾರ್ಟ್ನ ಕಟ್ಟಿಂಗು. ಇಲ್ಲಿ 3/4 ಇಂಚಿದೆ, 1/4 ಇಂಚ್ ಬರುತ್ತೆ. ಇಲ್ಲಿ 5/4 ಇಂಚ್ ಬರುತ್ತೆ. ಇಲ್ಲಿ 3 ಇಂಚ್ ಬ್ರಾಡ್ ಬರುತ್ತೆ, 7.5 ಇಂಚು ಡೀಪ್ ಬರುತ್ತೆ. ಬಾಡಿಯ ಸುತ್ತಳತೆ ಬಂದು 9.25 ಇಂಚ್ ಬರುತ್ತೆ. ಸೊ ಇದಿಷ್ಟು 37 ಇಂಚಿನ ಮೆಷರ್ಮೆಂಟಿನ ಬ್ಲೌಸ್ ಕಟ್ಟಿಂಗು. ಓಕೆ.